ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೇವರಿಗಾಗಿ ಜೀವಿಸಿರಿ. ಅದಕ್ಕೆ ಆಧಾರವಾಗಿ ಫಿಲಿಪ್ಪಿಯವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೆಯ ವಚನ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ಅಪೊಸ್ತಲ ಪೌಲನು ಹೇಳುತ್ತಾ ಇದ್ದಾನೆ, ನಾನು ಬದುಕುವುದಾದರೆ ಕ್ರಿಸ್ತನಿಗಾಗಿ, ಸತ್ತರೂ ಪರವಾಗಿಲ್ಲ, ಅದು ಕ್ರಿಸ್ತನಿಗಾಗಿಯೇ ನಾನು ಸಾಯಬೇಕು. ಎಂಥ ಅಭಿಲಾಷೆ ನೋಡ್ರಿ. ಅಪೊಸ್ತಲ ಪೌಲನು ಸಾಧಾರಣ ವ್ಯಕ್ತಿ ಅಲ್ಲ ರೀ. ಅವನು ಬಹಳ ಒಬ್ಬ ಶ್ರೇಷ್ಠ ಅಪೊಸ್ತಲ. ಹೊಸ ಒಡಂಬಡಿಕೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಪುಸ್ತಕಗಳನ್ನು, ಪತ್ರಿಕೆಗಳನ್ನು ಬರೆದವನು. ಅವನ ಜೀವನದಲ್ಲಿ ಒಂದೇ ಒಂದು ಅಭಿಲಾಷೆ ಇದೆ, ಒಂದೇ ಒಂದು ವೈರಾಗ್ಯ ಇದೆ. ನಾನು ದೇವರಿಗಾಗಿ ಜೀವಿಸಬೇಕು, ನಾನು ದೇವರಿಗಾಗಿ ಬಾಳಬೇಕು. ಒಂದು ವೇಳೆ ಸತ್ತರೂ ಸಹ ನನ್ನ ದೇಹದ ಮೂಲಕವಾಗಿ ದೇವರಿಗೆ ಮಹಿಮೆ ಉಂಟಾಗಬೇಕು. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮ ಬಯಕೆ, ನಮ್ಮ ಅಭಿಲಾಷೆ ಏನಾಗಿದೆ? ಒಬ್ಬ ಯುವಕನು ಯಾವಾಗಲೂ ತನ್ನ ಪಾಸ್ಟರ್ ಬಳಿಯಲ್ಲಿ, ಪಾಸ್ಟರ್, ನಾನು ಕರ್ತನಿಗಾಗಿ ಸಾಯಬೇಕು, ನನ್ನ ದೇವರಿಗಾಗಿ ಸಾಯಬೇಕು, ದೇವರಿಗಾಗಿ ರಕ್ತ ಸಾಕ್ಷಿ ಆಗಬೇಕಂತ ಯಾವಾಗಲೂ ಹೇಳ್ತಾ ಇದ್ದಂತೆ. ಪಾಸ್ಟರ್ ಹೇಳಿದ್ರಂತೆ, ಮೊದಲು ನೀನು ಕರ್ತನಿಗಾಗಿ ಸಾಯುವ ಮುಂಚೆ, ಕರ್ತನಿಗಾಗಿ ರಕ್ತ ಸಾಕ್ಷಿಯಾಗುವ ಮುಂಚೆ ದೇವರಿಗಾಗಿ ಜೀವಿಸಲು ಕಲಿ. ಇವತ್ತಿಗೂ ಕೂಡ ಅನೇಕರು, ಅಯ್ಯೋ ನಾನು ದೇವರಿಗಾಗಿ ಸತ್ತೋಗ್ಬಿಡ್ತೇನೆ. ನೋ. ದೇವರಿಗಾಗಿ ಸಾಯೋದು ಬಹಳ ಸುಲಭ ರೀ, ಆದರೆ ದೇವರಿಗಾಗಿ ಬದುಕೋದು ಇದೆಯಲ್ವಾ, ಅದು ಬಹಳ ಕಷ್ಟ. ನಾವು ದೇವರಿಗಾಗಿ ಜೀವಿಸಬೇಕ್ರಿ. ಈ ಲೋಕಕ್ಕಾಗಿ ಅಲ್ಲ, ಕುಟುಂಬಕ್ಕಾಗಿ ಅಲ್ಲ, ನಾವು ದೇವರಿಗಾಗಿ ಜೀವಿಸಬೇಕು. ಪೆಸಿಫಿಕ್ ಮಹಾಸಾಗರದಲ್ಲಿ ಒಂದು ಸಣ್ಣ ದ್ವೀಪ ಇದೆ. ಕೆಲವು ವರ್ಷಗಳ ಹಿಂದೆ ಆ ಪ್ರದೇಶದಲ್ಲಿ ಕುಷ್ಠರೋಗ ಹೆಚ್ಚಾಗಿ ಹರಡಿ, ಕುಷ್ಠರೋಗಿಗಳಿಗಾಗಿ ಒಂದು ಪ್ರತ್ಯೇಕಿಸಲ್ಪಟ್ಟಂಥ ಸ್ಥಳದಲ್ಲಿ ಆ ಕುಷ್ಠರೋಗಿಗಳನ್ನು ಬಿಟ್ಟು ಬರ್ತಾಯಿದ್ರು. ಅಲ್ಲಿ ಆಸ್ಪತ್ರೆ ಇಲ್ಲ, ಅವ್ರನ್ನ ನೋಡಿಕೊಳ್ಳುವವರಿಲ್ಲ. ಆ ಕುಷ್ಠರೋಗಿಗಳು ಅಲ್ಲಿ ನರಳಾಡಿ ಸಾಯಬೇಕಷ್ಟೆ. ಅವರು ಸತ್ತರೂ ಸಹ ಅವ್ರನ್ನ ನೀಡೋದಕ್ಕೆ ಬೇರೆ ಯಾರೂ ಅಲ್ಲಿ ಇರ್ತಾ ಇರಲಿಲ್ಲ. ಅವ್ರು ಏನು ಅನ್ನಿಸ್ತಾ ಇದ್ರು ಅಂದರೆ, ಆ ಕುಷ್ಠರೋಗಿಗಳು, ಮನುಷ್ಯರು ನಮ್ಮನ್ನು ಕೈ ಬಿಟ್ಟರು, ಸರ್ಕಾರ ಕೈ ಬಿಟ್ಟರು ಪರವಾಗಿಲ್ಲ, ದೇವರೇ ನಮ್ಮನ್ನು ಕೈ ಬಿಟ್ಬಿಟ್ಟಿದ್ದಾರೆ ಅಂತೇಳಿ ಆ ಒಂದು ಪರಿಸ್ಥಿತಿಯಲ್ಲಿ ಆ ಕುಷ್ಠರೋಗಿಗಳಿದ್ದರು. ಅಂಥ ಒಂದು ಸಂದರ್ಭದಲ್ಲಿ ಯಾರಾದರೂ ಅಲ್ಲಿ ಹೋಗಿ ಅವರಿಗೆ ಸಹಾಯ ಮಾಡಬೇಕಂದ್ರೆ, ಅವ್ರನ್ನ ನೋಡಬೇಕಂದ್ರೆ ವಾಪಸ್ ಇಲ್ಲಿ ಬರೋಂಗಿಲ್ಲ, ಅಲ್ಲೇ ಅವ್ರ ಕ್ಯಾಂಪಲ್ಲಿ ಉಳಿದು ಬಿಡಬೇಕು. 1873ನೇ ವರ್ಷದಲ್ಲಿ ಒಬ್ಬ ಯುವಕ ಆ ಜನರಿಗೆ ಹೇಗಾದರೂ ಸಹಾಯ ಮಾಡಬೇಕು, ನಾನು ಅವ್ರ ಬಳಿ ಹೋಗ್ತೇನೆ, ಅವರಿಗೆ ಅವರ ಕುಷ್ಠರೋಗಕ್ಕೆ ಏನಾದರೂ ಚಿಕಿತ್ಸೆ ಕೊಡ್ತೇನೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೇನೆ, ನನಗೊಂದು ಪರ್ಮಿಷನ್ ಕೊಡ್ರಿ ಎಂಬುದಾಗಿ ಸರ್ಕಾರಕ್ಕೆ ಕೇಳಿದಾಗ ಸರ್ಕಾರದವರು ಹೇಳಿದರು, ನೋಡಪ್ಪ, ನಾನು ನಿಮಗೆ ಪರ್ಮಿಷನ್ ಕೊಡ್ತೇವೆ, ಆದರೆ ವಾಪಸ್ ನಿನ್ನ ಊರುಗಳಿಗೆ ಬರೋಂಗಿಲ್ಲ, ನೀನು ಸಾಯುವವರೆಗೂ ಅಲ್ಲೇ ಇರಬೇಕು. ಕುಟುಂಬದವರೆಲ್ಲ ಹೇಳಿದ್ರು, ನೋಡಪ್ಪ, ಹೋದರೆ ನಿನ್ನ ಜೀವನನೇ ಹಾಳಾಗ್ಬಿಡುತ್ತೆ, ಅಲ್ಲೋಗಿ ಏನು ಮಾಡ್ತೀಯಾ, ಇಲ್ಲೇ ಸೇವೆ ಮಾಡ್ಕೊಂಡಿರು. ಇಲ್ಲ, ನಾನು ಕುಷ್ಠ ರೋಗಿಗಳ ಮಧ್ಯೆ ಹೋಗಿ ಸೇವೆ ಮಾಡಬೇಕು. ಹಾಗೆ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಸರ್ಕಾರ ಹೇಳಿದ ಕಟ್ಟಳೆಗೆ ವಿಧಿಯನಾಗಿ ಕುಷ್ಠ ರೋಗಿಗಳ ಮಧ್ಯದಲ್ಲಿ ಸೇವೆಗಾಗಿ ಹೋದರು. ಅಲ್ಲಿ ಹೋದಾಗ ಆ ಜನರನ್ನ ನೋಡಿದಾಗ ಇವ್ರಿಗೆ ಭಾಳ ಕಷ್ಟ ಅನ್ನಿಸ್ತು. ಭಯಾನಕ ರೋಗದಿಂದ ನರಳುತ್ತಾ ಇದ್ದಂಥ ಜನರು ಒಂದು ಕಡೆ ಅಂದರೆ, ಅವರ ಶರೀರವೆಲ್ಲ ಹುಣ್ಣಿನಿಂದ ತುಂಬಿತ್ತು, ಕೀವು ಸೋರುತ್ತಾ ಇತ್ತು. ಆದರೆ ಈ ಡಾಮಿಯನ್ ಎಂಬಂಥ ಈ ಭಕ್ತರು ಅವರಿಗೆ ಭರವಸೆ ನೀಡಲಿಕ್ಕೆ ಆರಂಭಿಸಿದರು, ಅವರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಆರಂಭಿಸಿದರು. ಅವರಿಗೆ ವಾಸ ಮಾಡಲಿಕ್ಕೆ ಮನೆ ಇರಲಿಲ್ಲ, ಚಿಕ್ಕದಾದ ಮನೆಗಳನ್ನು ಆರಂಭಿಸಿದರು. ಅವರಲ್ಲಿ ಓದಲಿಕ್ಕೆ ಸ್ಕೂಲ್ಗಳಿರಲಿಲ್ಲ, ಅವರಿಗೆ ಓದುವುದಕ್ಕೆ ಶಾಲೆಗಳನ್ನು ಆರಂಭಿಸಿದರು. ಅದು ಮಾತ್ರವಲ್ಲ, ಅವರ ಗಾಯಕ್ಕೆ ಔಷಧಿ ಹಚ್ಚಿ ಚಿಕಿತ್ಸೆ ಕೊಡಲಿಕ್ಕೆ ಆರಂಭಿಸಿದರು. ಜನರಿಗೊಂದು ಆದರಣೆ ಉಂಟಾಯಿತು, ಸಂತೈಸುವಿಕೆ ಉಂಟಾಯಿತು. ಒಂದು ದಿನ ಕುದಿಯುವಂಥ ನೀರು ಇವರ ಕಾಲಿಗೆ ಬೀಳ್ತದೆ. ಅಯ್ಯೋ ಎಂಬುದಾಗಿ ನೋಡಿದ್ರೆ ಅವರ ಕಾಲಿಗೆ ಬಿಸಿ ನೀರು ಬಿದ್ದಿದೆ, ಕುದಿಯುವ ನೀರು ಬಿದ್ದಿದೆ, ಅವರ ಕಾಲಿಗೆ ಸ್ಪರ್ಶನೇ ಇಲ್ಲ.
ಕಾರಣ ಇವರಿಗೆ ಸಹ ಕುಷ್ಠರೋಗ ಬಂತು. ಇವ್ರು ಏನು ಮಾಡಿದ್ರು ಗೊತ್ತಾ? ಆ ಭಾನುವಾರ ಪ್ರಸಂಗ ಮಾಡಿದ್ರು. ಅಯ್ಯೋ, ನಾನು ಇಲ್ಲಿ ಬಂದೆ, ಕುಷ್ಠರೋಗ ನನಗೂ ಬಂದ್ಬಿಡ್ತು ಅಂತೇಳಿ ಕತೆ ಹೇಳಲಿಲ್ಲ, ಸಮಸ್ಯೆಯನ್ನು ಹೊಗಳಲಿಲ್ಲ. ಅವ್ರೇನು ಹೇಳಿದ್ರು ಗೊತ್ತಾ? ಅವ ಭಾನುವಾರ, ನಿಮ್ಮವರಲ್ಲಿ ಸಹ ನಾನೊಬ್ಬನಾಗಿದ್ದೇನೆ, ನಿಮ್ಮ ಬಳಿಗೆ ನಾನು ಸೇವೆಗಾಗಿ ಬಂದೆ, ಈಗ ನಿಮ್ಮಲ್ಲಿ ನಾನು ಒಬ್ಬನಾಗಿದ್ದೇನೆ, ಕಾರಣ ನನಗೂ ಕುಷ್ಠರೋಗ ಬಂದಿದೆ. ನೋ ಪ್ರಾಬ್ಲಮ್, ಈಗ ನಾವು ಒಟ್ಟಾಗಿ ಜೀವಿಸೋಣ. ಯೇಸು ನನ್ನನ್ನು ಪ್ರೀತಿಸ್ತಾರೆ, ನಿಮ್ಮನ್ನು ಪ್ರೀತಿಸ್ತಾರೆ ಎಂಬುದಾಗಿ ವಸ್ತುತ್ರ ಒಳ್ಳೆಯ ಪ್ರಸಂಗ ಮಾಡಿ ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಹೇಳಿದರು. ಆ ರೋಗದ ನಿಮಿತ್ತವಾಗಿ ಅವರು ತನ್ನ 49ನೇ ವಯಸ್ಸಿನಲ್ಲಿ ತೀರಿ ಹೋದರು. ನೋಡ್ರಿ, ಅವರ ಊರಲ್ಲಿ ಅವರು ಹಾಯಾಗಿ ಜೀವಿಸಬಹುದಾಗಿತ್ತು. ಎಲ್ಲ ಸುಪ್ಪತ್ತಿಗೆಯನ್ನು ಬಿಟ್ಟು, ಒಳ್ಳೆ ಶ್ರೇಷ್ಠವಾದ ಕಾರ್ಯಗಳನ್ನು ಬಿಟ್ಟು, ಕುಷ್ಠರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡಲಿಕ್ಕೆ ಹೋಗಿ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಜೀವವನ್ನು ಕಳೆದುಕೊಂಡರು. ಯಾಕೆ ಅವ್ರು ಹಾಗೆ ಮಾಡಿದ್ರು ಗೊತ್ತಾ? ಅವರು ತಮಗಾಗಿ ಜೀವಿಸಲಿಲ್ಲ, ತಮಗಾಗಿ ಜೀವ ಕೊಟ್ಟ ಯೇಸುವನ್ನು ಪ್ರೀತಿಸಿ ತನ್ನ ಜೀವವನ್ನು ಸಹ ಕೊಡಲಿಕ್ಕೆ ಆ ಕುಷ್ಠರೋಗಿಗಳ ಮಧ್ಯದಲ್ಲಿ ಹೋಗಿ ಸೇವೆ ಮಾಡಿದರು. ಪ್ರೀತಿಯುಳ್ಳ ಯೌವನಸ್ಥರೇ, ಪ್ರೀತಿಯುಳ್ಳ ದೇವಜನರೇ, ಒಂದೇ ಒಂದು ಜೀವನ, ಅದು ಬೇಗನೆ ಗತಿಸಿ ಹೋಗ್ತದೆ. ಆದರೆ ನಾವು ದೇವರಿಗಾಗಿ ಏನು ಮಾಡ್ತೀವಿಯೋ ಅದು ಮಾತ್ರ ಕೊನೆಯವರೆಗೂ ನಿಲ್ಲುವಂಥದ್ದಾಗಿದೆ. ನಮಗಾಗಿ ಧರೆಗೆ ಬಂದ, ನಮಗಾಗಿ ಜೀವ ಕೊಟ್ಟಂಥ ನಮ್ಮ ಸ್ವಾಮಿಗಾಗಿ, ನಮ್ಮ ಯೇಸುವಿಗಾಗಿ ನಾವು ಜೀವಿಸೋಣ. ನಾವು ಅಪೊಸ್ತಲ ಪೌಲನೊಟ್ಟಿಗೆ ಸೇರಿ ಹೇಳೋಣ, ನಾನು ಜೀವಿಸಿದರೂ ಬದುಕಿದರೂ ನಾನು ದೇವರ ಮಹಿಮೆಗಾಗಿ ಬಾಳ್ತೇನೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಮಗೆ ಈ ಜೀವವನ್ನು ಕೊಟ್ಟಿದ್ದೀಯ. ಹೇಗೆ ಬೇಕು ಹಾಗೆ ಜೀವನ ಮಾಡದ ಹಾಗೆ ನಿಮಗಾಗಿ ಜೀವಿಸಲಿಕ್ಕೆ, ನಿಮ್ಮ ಸುವಾರ್ತೆಯನ್ನು ಸಾರುವುದಕ್ಕೆ ಅಪ್ಪ, ನಾವು ಕೂತರು ಎದ್ರು ಏನು ಮಾಡಿದರು ನಿಮ್ಮ ನಾಮದ ಮಹಿಮೆಗಾಗಿ ಬಾಳುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಒಂದೇ ಒಂದು ಜೀವನ ಇದೆಯಲ್ಲ ಸ್ವಾಮಿ, ಅದನ್ನು ನಾವು ನಿಮಗೆ ಮುಡುಪಾಗಿ ಕೊಡ್ತೇವೆ. ನಾವು ನಿಮಗಾಗಿ ಜೀವಿಸಬೇಕು. ಈ ವಿಡಿಯೋನ ವಾಚ್ ಮಾಡಿದ ಎಲ್ಲ ಜನರನ್ನು ಬ್ಲೆಸ್ ಮಾಡಿರಿ. ಈ ದಿನ ಅವರಿಗೆ ಆಶೀರ್ವಾದದಾಯಕವಾಗಿರಲಿ. ಇನ್ನೂ ನಿಮಗಾಗಿ ಜೀವಿಸಲಿಕ್ಕೆ ಬೇಕಾದಂಥ ಕೃಪೆಯನ್ನು ಕೊಡ್ರಿ, ಬಲಪಡಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಮಗಾಗಿ ಜೀವಿಸದೆ ನಮಗಾಗಿ ಜೀವ ಕೊಟ್ಟ ದೇವರಿಗಾಗಿ ಜೀವಿಸೋಣ. ದೇವರು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.